ಇಂದು ನಗರದ ಇಟ್ಟಿಗೆಗೂಡಿನ ಕರಿಮಾರಿಯಮ್ಮ ಸಮುದಾಯ ಭವನದಲ್ಲಿ ಟೀಮ್ ಮೈಸೂರು ಪ್ರತಿಷ್ಠಾನದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 80%ಗಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಅವರು ಮತ್ತು ಇತರೆ ಗಣ್ಯರುಗಳಿಂದ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶ್ರೀವತ್ಸ ರವರು, ಪ್ರೊಫೆಸರ್ ಶ್ರೀಕಂಠಸ್ವಾಮಿರವರು, ನಗರ ಪಾಲಿಕೆ ಸದಸ್ಯರಾದ ಛಾಯಾದೇವಿರವರು, ಕಾಂಗ್ರೆಸ್ ಮುಖಂಡರಾದ ಮಂಚಣ್ಣನವರು, ನಾಮನಿರ್ದೇಶಿತ ನಗರ ಪಾಲಿಕೆ ಸದಸ್ಯರಾದ ಆರ್ಎಚ್ ಕುಮಾರ್ ಅವರು, ಕಾಂಗ್ರೆಸ್ ಮುಖಂಡರು ಧರ್ಮಕುಮಾರ್ ಅವರು, ಹಾಗೆಯೇ ಬಿಜೆಪಿ ಮಹಿಳಾ ಮುಖಂಡರಾದ ಸುಗುಣಾ ಚಂದ್ರಶೇಖರ್, ಕಾರ್ಯಕ್ರಮದ ಸಹ ಸಂಯೋಜಕರಾದ ಹರೀಶ್ ಹಾಗೂ ಕಾರ್ಯಕ್ರಮದಲ್ಲಿ ತಂಡದ ಸಂಚಾಲಕರಾದ ಗೋಕುಲ್ ಗೋವರ್ಧನ್, ಸಹ ಸಂಚಾಲಕರಾದ ಯಶವಂತ್, ಹಿರಿಯಣ್ಣ, ಅನಿಲ್ ಜೈನ್, ಕಿರಣ್, ಜಯರಾಮೇಗೌಡ, ಮುರುಳಿ, ಮನೋಹರ, ಯತೀಶ್, ಅಮರ್, ಬಾಲಕೃಷ್ಣ ಭಾಗವಹಿಸಿದ್ರು. ಕ್ಷೇತ್ರದಲ್ಲೇ 90% ಪರ್ಸೆಂಟೇಜ್ ಬಂದಿದೆ. ಶೇಕಡ 90% ವಿದ್ಯಾರ್ಥಿಗಳು ತಂದು ಕೊಟ್ಟಿದ್ದಾರೆ. ಇದು ನಮ್ಮೊಂದು ಹೆಮ್ಮೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮಾತಿನ ಫಲವಾಗಿ ನಾವು 9ನೇ ಸ್ಥಾನದಲ್ಲಿ ಇದ್ದಿದ್ದು ಈ ಬಾರಿ ಮೈಸೂರು ಜಿಲ್ಲೆಯಲ್ಲಿ, ಅಂದ್ರೆ ಇಡೀ ರಾಜ್ಯದಲ್ಲಿ ಮೈಸೂರು ಜಿಲ್ಲೆ 5ನೇ ಸ್ಥಾನಕ್ಕೆ ಬಂತು ಬಂಧುಗಳು. 5ನೇ ಸ್ಥಾನದ ಬಂಧುಗಳ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲೇ ಮೊದಲನೇದಾಗಿ ಕೃಷ್ಣರಾಜ ಕ್ಷೇತ್ರದಲ್ಲೇ 90% ಪರ್ಸೆಂಟೇಜ್ ಬಂದಿದೆ. ಶೇಕಡ 90% ವಿದ್ಯಾರ್ಥಿಗಳು ತಂದು ಕೊಟ್ಟಿದ್ದಾರೆ. ಎಲೆಮರೆಕಾಯಿ ಅಂತ ಇದ್ದು ಕೋವಿಡ್ ಸಂದರ್ಭದಲ್ಲೂ ಸಹ ಔಷಧಿಯನ್ನು ಸಪ್ಲೈ ಮಾಡೋದ್ರಲ್ಲಿ, ಆದರೆ ಯಾರು ಆ ಸಮಯದಲ್ಲಿ ರೋಗಿಗಳನ್ನ ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಡ್ತಾ ಇದ್ರಲ್ಲ, ಆ ಥರದ ಡಾಕ್ಟರ್ಗಳಿಗೆ ಬೇರೆ ಎಲ್ಲೂ ಜಾಗ ಸಿಗದೆ ಅರಳಿಕಟ್ಟೆ ಕೆಳಗಡೆ ಸನ್ಮಾನ ಮಾಡಿದ್ದನ್ನು ನಾವು ಭಾಗವಹಿಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀವಿ.